ಉಪೇಂದ್ರ ಸರ್ ಬಂದ್ರೆ ಇನ್ನು ದರ್ಶನ್ ಸರ್ ಕಂಟೆಸ್ಟೆಂಟ್ ತಲೆಗೆ ಹುಳ ಬಿಟ್ಟು ಒಂದ್ ವೇಳೆ ದರ್ಶನ್ ಸರ್ ಬಂದ್ರೆ ಮೇಡಮ್ ಅವ್ರು ಬಂದ್ರೆ ಫುಲ್ ಚಾರ್ಜ್ ತಗೊಂಡ್ಬಿಡ್ತಾರೆ. ಮೇಡಮ್ ಇನ್ನೊಂದು ಕ್ವಶನ್ನು, ನಮ್ಮ ಡಿ ಬಾಸು ಮತ್ತು ಉಪೇಂದ್ರ ಅವರು ಇಲ್ಲಿ ತನಕ ಯಾವುದೇ ರಿಯಾಲಿಟಿ ಶೋಗಳನ್ನ ಹೋಸ್ಟ್ ಮಾಡಿಲ್ಲ. ಬಟ್ ಅವರಿಬ್ಬರು ಯಾರು ಬಂದು ಬಿಗ್ ಬಾಸ್ ಹೋಸ್ಟ್ ಮಾಡಿದ್ರೆ ಹೇಗಿರ್ಬೋದು? ಉಪೇಂದ್ರ ಸರ್ ಈಗ ಉಪ್ಪಿಟ್ಟು ಮಾಡ್ಬೇಕು, ಇದು UI2 ಮಾಡ್ಬೇಕಲ್ಲ. ಹಂಗಲ್ಲ, ಅದು ಬೇರೆ, ಇದು ಬರೀ 3 months ಅಲ್ಲ ಮೇಡಮ್. ವೀಕ್ಷಕರೇ ಇದನ್ನೊಂದನ್ನು ಅರ್ಥ ಮಾಡ್ಕೊಳ್ರಿ, ಜಸ್ಟ್ ಬಿಟ್ಟೇ ಬಿಟ್ರು UI2 ಬರುತ್ತೆ ಅಂತ. ಅಲ್ಲ ಬರ್ಲಿ ಅನ್ನೋದು ಆಸೆ. ಓಕೆ, ಅವರು ಜನರ ತಲೆಗೆ ಹುಳ ಬಿಡ್ತಾನೆ ಇರ್ಲಿ ಅನ್ನೋದು ನಮ್ಮ ಆಸೆ ಮೇಡಮ್. ಅದೇ ಥರ ಈಗ ಬಿಗ್ ಬಾಸ್ ಅಲ್ಲಿ ಹುಳ ಬಿಡ್ಬೋದಲ್ಲ ಬಂದು ಅಂತ, ಇನ್ನು ಅವರು ಆ ಪ್ಲೇಸಲ್ಲಿ ಎನ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಬಿಗ್ ಬಾಸ್ ಇನ್ನೂ ಒಂದು ಲೆವೆಲಿಗೆ ಹೋಗ್ಬೋದಲ್ಲ ಅಂತ. ಖಂಡಿತ ನನಗೂ ಈ ಥಾಟ್ ಬಂತು ಆ್ಯಕ್ಚುಲಿ. ಬಟ್ ಅವರು ಬ್ಯುಸಿ ಇರೋದ್ರಿಂದ ಮೇ ಬಿ ಅವರು ಈ ಮೂವಿ ಹಿಟ್ ಆದ್ಮೇಲೆ ಇನ್ನೂ ಅವ್ರಿಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಮೇ ಬಿ ಅವ್ರ ಪ್ಲಾನ್ಸ್ ಇರ್ಬೋದು. ನಿಮ್ಮ ಪ್ರಕಾರ ಬಂದ್ರೆ ಇದು ಸೂಪರ್ ಆಗಿ. ಹೌದು ಮೇಡಮ್, ಬರಬೇಕು ಅನ್ಸಲ್ಲ ನಾವು ಕೇಳ್ತಿರೋದು. ಉಪೇಂದ್ರ ಸರ್ ಬಂದ್ರೆ ಇನ್ನು ದರ್ಶನ್ ಸರ್ ಕಂಟೆಸ್ಟೆಂಟ್ ತಲೆಗೆ ಹುಳ ಬಿಟ್ಟು ಒಂದ್ ವೇಳೆ ದರ್ಶನ್ ಸರ್ ಬಂದ್ರೆ ಮೇಡಮ್ ಅವ್ರು ಬಂದ್ರೆ ಫುಲ್ ಚಾರ್ಜ್ ತಗೊಂಡ್ಬಿಡ್ತಾರೆ. ಆ ಸ್ಥಾನಕ್ಕೆ ಬಂದ್ಮೇಲೆ, ಆ ಒಂದು ಸ್ಟೇಜಿಗೆ ಬಂದ್ಮೇಲೆ ಎಲ್ಲರೂ ಪ್ರಿಪೇರ್ ಆಗ್ಬಿಡ್ತಾರೆ. ಅದೇ ರೀತಿ ಚೆನ್ನಾಗಿ ಆಗ್ಬೋದು. ಬಟ್ ಎಲ್ಲರೂ ನಂಗೆ ದಿ ಬೆಸ್ಟ್ ಅಂತಾನೆ ಅನ್ಸುತ್ತೆ. ನೀತೂರ ಹತ್ರ ಮಾತ್ರ ಬಾಯ್ ಬಿಡ್ಸೋದು ಬಹಳ ಕಷ್ಟ ಇದೆ ಅನ್ನಿಸ್ತದೆ. ಥ್ಯಾಂಕ್ ಯು. ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೆಲ್ಲ ಚಾನಲ್ಗಳನ್ನ.